ಸರ್ ಈ ಕಡೆ ಒಂಚೂರು ಸರ್ ಸಿರಿಕೆನಾ ಇಲ್ಲ ಇಲ್ಲ ಓಕೆ ಸಾರಿ ಬರ್ತಾ ಸರ್ ಮುಗಿಸ್ಕೊಳ್ತೀನಿ ಈ ಬಾರಿ ಕೂಡ ಯುವಕರ ಸಂಖ್ಯೆ ಕಡಿಮೆ ಇಲ್ಲ. ಆ ವಿಚಾರಕ್ಕೆ ನನಗೆ ನಿಜವಲ್ಲೂ ತುಂಬ ಬೇಜಾರಾಗುತ್ತೆ. ವೋಟ್ ಮಾಡೋಂಥ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ನಿಜವಲ್ಲೂ ಬೇಜಾರಾಗೋಂಥ ಒಂದು ಸಂಗತಿ. ಅದು ಇವತ್ತಿನ ಯೂತ್ಸಿಗೆ ಅದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಿಂದ ಅವ್ರ ಗುರುಗಳಿಗೂ ಅವ್ರ ಕಡೆಯಿಂದ ಅಥವಾ ಸೀನಿಯರ್ ಸಿಟಿಸನ್ಸ್ ಕಡೆಯಿಂದ ಒಂದು ಪ್ರಾಪರ್ ಎಜುಕೇಷನ್ ಅನ್ನೋದು ಆಗಬೇಕಾಗಿದೆ. ವೋಟ್ ಯಾಕೆ ಮಾಡಬೇಕು, ಅದರ ಅರ್ಥ ಏನು, ಆಮೇಲೆ ನಮ್ಮ ದೇಶದ ಭವಿಷ್ಯ ಇರೋದು ಆ್ಯಕ್ಚುಲಿ ಯುವಕರ ಕೈಯಲ್ಲಿ. ಆಲ್ವೇಸ್ ಯೂತ್ಸ್ ಆರ್ ದಿ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಸೊ ಅವ್ರಿಗೆ ಅದು ನಿಜವಾಗ್ಲೂ ಅರ್ಥ ಆಗಿ ಅವ್ರು ವೋಟ್ ಮಾಡೋಕ್ಕೆ ಬರಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಯಂದರು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದರೆ ಅದು ಮಹತ್ವ ಏನು, ವೋಟ್ ಯಾಕೆ ಮಾಡಬೇಕು, ದೇಶದ್ದು ಮಹತ್ವ ಏನು, ಅದು ಮನವರಿಕೆ ಆಗಬೇಕು. ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಇಲ್ಲಿ ಯಾರು ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೆ ಬಂದು ಯಾರು ಕಷ್ಟಪಟ್ಟು ಕೆಲವೊಂದು ನಡೆಯೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಕೂಡ ಬಂದು ವೋಟ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸೊ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಟೈಮ್ ಇದೆ, ಎಚ್ಚೆತ್ತುಕೊಂಡು ಬನ್ನಿ. ನಿಮ್ಮ ಭವಿಷ್ಯದ ನಾಯಕರನ್ನು, ನಮ್ಮ ದೇಶದ ಭವಿಷ್ಯವನ್ನು ರೂಪಿಸಿ.